ಕೊಲೆ ಆರೋಪಿ ದರ್ಶನ್ಗೆ ಇನ್ನೂ 1 ವರ್ಷ ಜೈಲೇ ಗತಿಯಾಗಿದೆ. ಇನ್ನೂ 1 ವರ್ಷ ದರ್ಶನ್ಗೆ ಜೈಲುವಾಸ ಖಾಯಂ. ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ಗೆ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. 2027 ಮೇ 15ರವರೆಗೆ ದರ್ಶನ್ಗೆ ಜೈಲುವಾಸ. ಇನ್ನೂ 365 ದಿನ ಜೈಲಿನಲ್ಲೇ ಕಾಲ ಕಳಿಬೇಕಿದೆ. ದಾಸನಿಗೆ ಸದ್ಯಕ್ಕೆ ಜೈಲಿನಲ್ಲೇ ಗಣೇಶ ಹಬ್ಬ, ದಸರಾ, ದೀಪಾವಳಿ ಎಲ್ಲವೂ ಕೂಡ. ಮಧ್ಯಂತರ ಜಾಮೀನು ಸಿಗುವ ನಿರೀಕ್ಷೆಯಲ್ಲೇ ನಟ ದರ್ಶನ್ ಇದ್ರು. ಆದರೆ ಸುಪ್ರೀಂ ಕೋರ್ಟ್ ದರ್ಶನ್ರ ನಿರೀಕ್ಷೆಯನ್ನ ಹುಸಿ ಮಾಡಿದೆ. ಸವಲತ್ತು ಸಿಕ್ಕಿಲ್ಲ ಎಂದಿದ್ದ ದರ್ಶನ್ಗೆ ನಿರಾಸೆ. ಜೈಲಧಿಕಾರಿಗಳಿಂದ ವಿವರವಾದ ಪ್ರಮಾಣ ಪತ್ರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ವರದಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಪ್ರತಿ ಆರೋಪಕ್ಕೂ ಕೂಡ ಅಧಿಕಾರಿಗಳು ಕೌಂಟರ್ ಕೊಟ್ಟಿದ್ದಾರೆ. ಫೋಟೋ ಸಹಿತ ದರ್ಶನ್ ಇದ್ದ ಬ್ಯಾರಕ್ನ ವಿವರಣೆಯನ್ನ ಜೈಲಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ನೀಡಿದ್ದಾರೆ. ಗಾಳಿ ಬೆಳಕಿನ ವ್ಯವಸ್ಥೆ, ಭದ್ರತೆ ವ್ಯವಸ್ಥೆ, ಕಿಟಕಿ ಬಾಗಿಲಿಗೆ ಸೊಳ್ಳೆ ಪರದೆಯ ಅಳವಡಿಕೆ, ವಿಶಾಲವಾದ ಕೊಠಡಿ, ಭಾರತೀಯ ಮತ್ತು ವಿದೇಶಿ ಶೌಚಾಲಯ, ಕೊಠಡಿಯಲ್ಲಿ ಸೀಲಿಂಗ್ ಫ್ಯಾನ್, ಟಿವಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಜೈಲು ಡಯಟ್ನಂತೆ ಮಟನ್, ಚಿಕನ್, ಮೊಟ್ಟೆ, ಹಾಲು ಎಲ್ಲವೂ ಕೂಡ ಸಿಗ್ತಾ ಇದೆ. ಕಾರ್ಪೆಟ್, ಬೆಡ್ಶೀಟ್, ಬ್ಲಾಂಕೆಟ್, ಸ್ಟೀಲ್ ತಟ್ಟೆ ಕೊಡಲಾಗಿದೆ. ಹಗಲಿನಲ್ಲಿ ಸಹಾಯಕ ಜೈಲರ್, ಒಬ್ಬ ವಾರ್ಡರ್ ಭದ್ರತೆಗೋಸ್ಕರ ನಿಯೋಜನೆಗೊಳ್ತಾರೆ. ರಾತ್ರಿ ವೇಳೆ 2 ಹೆಡ್ ವಾರ್ಡರ್ಗಳ ಭದ್ರತೆ ಇರುತ್ತೆ. ಕುಟುಂಬದವರು, ಸ್ನೇಹಿತರು, ವಕೀಲರ ಭೇಟಿಗೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಿದ್ದೀವಿ ಅಂತ ಅಂಕಿಅಂಶ ಸಹಿತ ಸೌಕರ್ಯಗಳ ವಿವರವನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಜೈಲಧಿಕಾರಿಗಳು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಂದು ಕಡೆ ದರ್ಶನ್ಗೆ ಬಿಗ್ ಶಾಕ್ ತಟ್ಟಿದೆ. ಇನ್ನೂ 1 ವರ್ಷ ಅವರು ಜೈಲಲ್ಲೇ ಇರಬೇಕಾಗುತ್ತೆ. ಅದರ ಜೊತೆಗೆ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ದರ್ಶನ್. ತಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ, ಕನಿಷ್ಠ ಸವಲತ್ತುಗಳ ಕೊರತೆಯನ್ನ ನಾನು ಜೈಲಿನಲ್ಲಿ ಎದುರಿಸ್ತಾ ಇದ್ದೀನಿ ಅಂತ ಹೇಳಿ. ಆದರೆ ಅಧಿಕಾರಿಗಳು ಅದೆಲ್ಲದಕ್ಕೂ ಕೂಡ ಕೌಂಟರ್ ಕೊಟ್ಟು ಅಂಕಿಅಂಶಗಳ ಸಮೇತ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ನೀಡಿದ್ದಾರೆ. ಏನಿದೆ ಮತ್ತಷ್ಟು ಡೀಟೇಲ್ಸ್? ಮಧುಶ್ರೀ, ದರ್ಶನ್ಗೆ ಒಂದು ನಿರೀಕ್ಷೆ ಇತ್ತು. ಅವ್ರಿಗೆ ಜಾಮೀನು ಸಿಗ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ಇಟ್ಟದು, ಆದರೆ ಅದರಲ್ಲಿ ನಿರಾಸೆ ಆಗಿದೆ. ಎರಡನೇದೊಂದು ನಿರೀಕ್ಷೆ ಅವ್ರಿಗೆ ಏನಿತ್ತು ಅಂದರೆ ಅಟ್ಲೀಸ್ಟ್ ನನಗೆ ಕೆಲವೊಂದು ಸವಲತ್ತುಗಳು ಸಿಗುತ್ತೆ ಅನ್ನೋಂಥ ಒಂದು ನಿರೀಕ್ಷೆಯಲ್ಲಿ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನು ಅವರು ಜಾಮೀನು ಅರ್ಜಿಯಲ್ಲೇ ಮಾಡಿದರು. ಅದರಲ್ಲಿ ಅವರಿಗೆ ಯಾವುದೇ ರೀತಿ ಸವಲತ್ತು ಕೊಡದೇ ಇರುವಂಥದ್ದು, ಬೆಡ್ಶೀಟ್ ಆಗಲಿ, ದಿಂಬಾಗಲಿ, ಜೊತೆಗೆ ಸರಿಯಾದ ಒಂದು ಊಟೋಪಚಾರದ ವ್ಯವಸ್ಥೆ ಇಲ್ಲ, ವಾಕ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಆಗ್ತಾ ಇದೆ, ಬೇರೆ ಖೈದಿಗಳು ಇವರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ, ಮೂದಲಿಸ್ತಾ ಇದ್ದಾರೆ, ಟಾಂಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ನನಗೆ ಭದ್ರತೆ ಸಮಸ್ಯೆ ಇದೆ ಅಂತೇಳಿ ಆರೋಪ ಮಾಡಿದರು. ಜೊತೆಗೆ ಕುಟುಂಬದವರ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ, ಬೇರೆ ಕೈದಿಗಳಿಗೆ ಕೊಟ್ಟಷ್ಟು ಅವಕಾಶವನ್ನು ಕೊಡ್ತಾ ಇಲ್ಲ, ಮತ್ತು ತನಗೆ ಚಿಕಿತ್ಸೆ ಕೊಡ್ತಾ ಇಲ್ಲ, ಇತ್ಯಾದಿ ಆರೋಪಗಳನ್ನು ಮಾಡಿದರು. ಇದೆಲ್ಲದಕ್ಕೂ ಕೂಡ ಈಗ ಜೈಲು ಅಧಿಕಾರಿಗಳು ಕೌಂಟರ್ ಕೊಟ್ಟಿದ್ದಾರೆ. ಫೋಟೋ ಸಹಿತವಾಗಿ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ರು. ಆದರೆ ಕ್ವಾರಂಟೈನ್ ಸೆಲ್ ಹಿಂದೆ ಆಗಿತ್ತು ಕೋವಿಡ್ ಟೈಮಲ್ಲಿ, ಈಗ ಅದು ಕ್ವಾರಂಟೈನ್ ಸೆಲ್ ಆಗಿ ಉಳಿದಿಲ್ಲ, ಅದು ಕೂಡ ಪ್ರತ್ಯೇಕ ಬ್ಯಾರಕ್ ಆಗಿದೆ. ಜೊತೆಗೆ ಇದರಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆ ಚೆನ್ನಾಗಿದೆ, ಸೊಳ್ಳೆ ಪರದೆಯನ್ನು ಅಳವಡಿಸಲಾಗಿದೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ವಿದೇಶಿ ಕಮೋಡ್ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಭಾರತೀಯ ಕಮೋಡ್ ಮತ್ತು ವಿದೇಶಿ ಕಮೋಡ್ ಎರಡೂ ವ್ಯವಸ್ಥೆ ಕೂಡ ಈ ಬ್ಯಾರಕ್ನಲ್ಲಿದೆ. ಜೊತೆಗೆ ಈ ಕೋಣೆ ಕೂಡ ಬಹಳ ವಿಶಾಲವಾಗಿದ್ದು, ಏನೇನು ಕಾರ್ಪೆಟ್ ಇರ್ಬೋದು ಮತ್ತು ಬೆಡ್ಶೀಟ್ ಇರ್ಬೋದು ಎಲ್ಲವನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ ಅನ್ನುವಂಥ ವಿವರವನ್ನು ಕೊಟ್ಟಿದ್ದಾರೆ. ಫೋಟೋ ಸಹಿತವಾಗಿ ಎಲ್ಲ ವಿವರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಭದ್ರತೆಗೆ ನಿಯೋಜಿಸಿರುವಂಥ ಅಧಿಕಾರಿಗಳ ವಿವರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಜೈಲಿನ ಒಂದು ಡಯಟ್ ಪ್ಲಾನ್ ಏನಿದೆ, ಡಯಟ್ ಚಾರ್ಟ್ ಏನಿದೆ, ಅಂದರೆ ಇತರ ಕೈದಿಗಳಿಗೆ ಏನು ಕೊಡ್ತಾರೋ ಅದೇ ರೀತಿ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಮೊಟ್ಟೆ ಇರ್ಬೋದು, ಹಾಲು ಇರ್ಬೋದು ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಸ್ಟೀಲ್ ಪಾತ್ರೆ ಇರ್ಬೋದು, ಫ್ಯಾನ್ ವ್ಯವಸ್ಥೆ ಇರ್ಬೋದು, ಟಿವಿ ಇರ್ಬೋದು, ಹೀಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರಮಾಣ ಪತ್ರವನ್ನು ಅವರು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಜೊತೆಗೆ ಫೋಟೋವನ್ನು ಕೂಡ ಅವರು ಕೊಟ್ಟಿರೋದ್ರಿಂದ ಕೋರ್ಟ್ ಅದಕ್ಕೆ ಮೇಲ್ನೋಟಕ್ಕೆ ಅದು ಕನ್ವಿನ್ಸ್ ಆಗಿದೆ. ಹೀಗಾಗಿಯೇ ಇವರು ಏನೇ ಅಹವಾಲನ್ನು ಮಂಡಿಸಿದ್ರು ಕೂಡ ನಾವು ಅಂದರೆ ಯಾವುದೇ ಸವಲತ್ತು ಕೊಡ್ತಾ ಇಲ್ಲ, ಕನಿಷ್ಠ ಸೌಕರ್ಯಗಳನ್ನು ಕೂಡ ಕೊಡ್ತಾ ಇಲ್ಲ ಅಂತೇಳಿ ದರ್ಶನ ಪರ ವಕೀಲರು ಪದೇ ವಾದ ಮಾಡಿದ್ರು ಕೂಡ ಕೋರ್ಟ್ ಅದನ್ನು ತೀವ್ರವಾಗಿ ಅದನ್ನು ಪರಿಗಣಿಸಿದ ಬದಲಾಗಿ ಜೈಲು ಅಧಿಕಾರಿಗಳು ವಿವರವಾದ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ, ದಾಖಲೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ಹೆಚ್ಚಿನ ಒಂದು ಆದೇಶ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಜಡ್ಜ್ ಅಭಿಪ್ರಾಯ ಪಟ್ಟರು. ಹೀಗಾಗಿಯೇ ಕೋರ್ಟ್ ಅಂತಿಮ ಆದೇಶದಲ್ಲೂ ಕೂಡ ಜೈಲು ಕೈಪಿಡಿಯಲ್ಲಿ ಏನು ವ್ಯವಸ್ಥೆ ಇದೆಯೋ ಅದೇ ವ್ಯವಸ್ಥೆಯನ್ನು ದರ್ಶನ್ಗೂ ಕೂಡ ನೀಡಿ ಅಂತೇಳಿ ಹೇಳಿದೆಯೇ ಹೊರತು ಯಾವುದೇ ಹೆಚ್ಚಿನ ಫೆಸಿಲಿಟಿಗೆ ಕೋರ್ಟ್ ಹೇಳಿಲ್ಲ. ಹೀಗಾಗಿ ದರ್ಶನ್ ಏನು ಅಹವಾಲನ್ನು ಮಂಡಿಸಿದ್ರು ಅದಕ್ಕೆ ಜೈಲು ಅಧಿಕಾರಿಗಳು ಕೌಂಟರ್ ಕೊಡೋ ಮೂಲಕ ಅವ್ರಿಗೆ ಅಂದರೆ ಯಾವುದೇ ರೀತಿಯಾದಂಥ ಹೆಚ್ಚುವರಿ ಸವಲತ್ತು ಸಿಗದಂಗೆ ನೋಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ಬೋದು. ಧನ್ಯವಾದ ರಮೇಶ್, ತಮ್ಮ ಮಾಹಿತಿಗಾಗಿ.